ನನ್ನ ಗಂಡ ಬೇಕೇ ಬೇಕು ಅಂತ ಮಹಿಳೆಯೊಬ್ಬಳು ತನ್ನ ಮಗಳ ಜೊತೆ ಧರಣಿ ನಡೆಸಿದ್ದಾಳೆ. ದಾವಣಗೆರೆ ನಗರದ ಚರ್ಚ್ ರಸ್ತೆಯ ಪಿಜೆ ಬಡಾವಣೆಯಲ್ಲಿ ಒಂದು ಘಟನೆಯಾಗಿದೆ. ಕಳೆದ 12 ವರ್ಷಗಳ ಹಿಂದೆ ಮದುವೆಯಾಗಿದ್ದ ವಿದ್ಯಾಶ್ರೀ ಹಾಗೂ ಭಾರ್ಗವ್ ವಿವಾಹವಾಗಿದ್ದರು. 11 ವರ್ಷ ಆದಮೇಲೆ ಹೆಣ್ಣು ಮಗು ಜನನವಾಗಿತ್ತು. ಇದೀಗ ಹೆಣ್ಣು ಮಗು ಆಗಿದೆ ಎಂದು ಕುಟುಂಬದಲ್ಲಿ ಕಲಹ ಉಂಟಾಗಿದೆ. ಕಳೆದ 3 ವರ್ಷಗಳ ಹಿಂದೆ ಪತಿ ಪತ್ನಿ ಬೇರೆಯಾಗಿದ್ದರು. ವಿಚ್ಛೇದನಕ್ಕೆ ಭಾರ್ಗವ್ ಅರ್ಜಿ ಸಲ್ಲಿಸಿರೋ ಹಿನ್ನೆಲೆ ಗಂಡ ಬೇಕು ಅಂತ ವಿದ್ಯಾ ಪತಿ ಮನೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಗಂಡ ಸರಿ ಇಲ್ಲ, ಮಾವ ಸರಿ ಇಲ್ಲ, ಅತ್ತೆ ಸರಿ ಇಲ್ಲ, ಕೇಸ್ ಹಾಕಿರೋದು. ಕೇಸ್ ನೀಡಿ ಬಿಡಿ ಸರ್, ಏನು ತೀರ್ಪು ಏನಾಗುತ್ತೆ ಅದೇ ಆಗಲಿ. ಏನಿಲ್ಲ ನನ್ನ ಮನೆ ನಾನು ಬಿಟ್ಕೊಳಲ್ಲ, ಅವ್ನು ಬಾಡಿಗೆ ಮನೆ ಆಗಿದ್ದಾನೆ. ಬೇಡ ಸರ್, ರೈಟ್ ಆಯ್ತು ಸರ್, ಮನೆ ಏನ್ ತಪ್ಪು ಮಾತಾಡಿ ಸರಿ. ಮನೇಲಿ ಬಾಡಿಗೆ ಮನೆಗೆ ಅಂತ ಕಳಿಸಿ ಅಲ್ಲೆಲ್ಲ ಕರೆಂಟ್ ಕನೆಕ್ಷನ್ ತರಿಸಿ ಇಂದಂಗ್ ಮಾಡಿ ಓಡಿಸ್ಬಿಟ್ರು. ಓಡಿಸಿ ಆಮೇಲಿಂದ ಸುಮ್ನೆ ನಾನು ಅಲ್ಲಿ ನಮ್ಮ ತಂದೆಗೆ ಹುಷಾರಿಲ್ಲ ಅಂತ ಹೋಗಿದ್ದೀನಿ. ಅಲ್ಲಿ ಹೋಗ್ತಿದ್ದಂಗೆ ನಮ್ಮ ಮೇಲೆ ಕಳ್ತನ ಕೇಸ್ ಹಾಕಿ ಕಂಡ್ಕೊಂಡಿದ್ ಕೇಸ್ ಎಲ್ಲ ಹಾಕಿ ನನಗೆ ಇಲ್ಲಿ ಬರ್ದಂಗೆ ಮಾಡ್ಬಿಟ್ರು. ಬರಕ್ಕೆ ಇಲ್ಲ ಅನ್ನಂಗೆ ಮಾಡ್ಬಿಟ್ರು. ನಾನು ಎಷ್ಟು ವರ್ಷ ಬರೀ ಕೋರ್ಟಿಗೆ ತಿರ್ಗಾಡ್ಲಿ, ನನ್ನ ತಂದೆ ಇಲ್ಲ ಅಂತ ನಾನು ಆರಾಮಿಲ್ಲ. ನಾನ್ ನೋಡಕ್ ಹೋಗಿ ನನ್ ಜೀವನ ಹಿಂಗ, ಮಗಳ ಜೀವನ ಹಿಂಗಾಯ್ತು ಅಂತ ನನ್ನ ತಂದೆ ಹಾಸಿಗೆ ಹಿಡ್ದಿದ್ದಾರೆ. ನನ್ನ ತಂದೆ ನೋಡಕ್ಕೆ ನಾನು ಹೋದ್ರೆ ಹಿಂಗೆಲ್ಲ ಬೆದರಿಸಿ ಜೋರ್ ಮಾಡಿ ಎಲ್ಲ ಕಣ್ ಕೇಸ್ಗಳೆಲ್ಲ ಹಾಕ್ತಿದ್ದಾರೆ. ಮಾಡದೇ ಇರೋ ಕೇಸ್ಗಳನ್ನ ಹಾಕಿ ನಾನು ಎಷ್ಟು ಇಲ್ದಿರೋದನ್ನ ನಾನು ಎಲ್ಲಿಂದ ತಂದು ಸಾಕ್ಷಿ ಇದು ಮಾಡ್ಕೊಂತ ಇರ್ಲಿ ಕೇಸಲ್ಲಿ. ಎಷ್ಟು ಅಂತ ಅಡ್ಡಾಡ್ಲಿ ನನ್ನ ಕೇಸ್ಗಳಿಗೆ. ಹ್ಞೂ ಸರ್, ಮಾಡದೇ ಇರೋದನ್ನೆಲ್ಲ ಹಾಕಿದ್ದಾರೆ. ಹೇಳ್ತಿ ನಾನೇ ಸಾಲ ತಗೊಂಡು ಅವ್ರಿಗೆ ಸಾಲ ತಗೊಂಡಿದ್ದೇನಂತೆ, ಅದಕ್ಕೆ ಸಾಲ ವಾಪಸ್ ಕೊಡು, ಬಡ್ಡಿ ಸಮೇತ ವಾಪಸ್ ಕೊಡು ಅಂತ ಕೇಸ್ ಹಾಕ್ತಾರೆ. ನನ್ ಬಂಗಾರ ನಾನು ಕಳ್ತನ ಮಾಡ್ಕೊಂಡಿದ್ದೀನಿ. ಇಲ್ಲಿರೋ ತಂದೆ ತಾಯಿ ಬಂದು ಇಲ್ಲಿ ಅವ್ರು ನನಗೆ ಇದು ಹೆಲ್ಪ್ ಮಾಡಿ ಅವ್ರನ್ನ ಕಳ್ತನ ಮಾಡಿಸ್ಕೊಂಡು ಹೋಗಿದ್ದೀನಿ ಅಂತ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಇವ್ರು ಮಾಡಿರೋ ಲುಚ್ಚ ಕೆಲಸಗಳನ್ನೆಲ್ಲ ಕೇಳಕ್ ನಮ್ಮ ಅಣ್ಣ ಬರ್ತಾನೆ ಅಂತ ನಮ್ಮ ಅಣ್ಣನ ಮೇಲೆ ಇದು ಗುಂಡ ಅಂತೇಳಿ ಕೇಸ್ ಹಾಕ್ತಾರೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದುವೆ ಆಗಿ 12 ವರ್ಷ ಆಗಿದೆ. ಜನ ಮಕ್ಕಳು? ಒಬ್ಳೆ ಮಗಳು.